ಅಮುಕು ಡುಮುಕು ಎಂದು ತಿಕ್ಲಾಗಿ ಆಡುತ್ತಿದ್ದ ತಿಕ್ಲನಿಗೆ ಪೊಲೀಸಿನವರು ಅವನ ತಿಕ್ಕದಲ್ಲಿ ಕಾರದ ಪುಡಿಯ ಲಾಠಿ ತೂರಿಸಿ ಅವನ ತಿಕ್ಕವನ್ನ ಅಮುಕು ಡುಮುಕು ಮಾಡಿ ಆರ್ಮಿತರ ಜನತೆಯನ್ನ ಕಾಪಾಡಿದ್ದಾರೆ. ಚಪ್ರಿ ರೀಲ್ ಕ್ರಿಯೇಟರ್ ಅವಾರ್ಡ್ ಇನ್ನ ನಿಂಗ್ ಸಿಕ್ಕಿಲ್ಲ, ಜಾಸ್ತಿ ಖುಷಿ ಪಡ್ಬೇಡ. ನಿಂಗ್ ಹಾಕಿರೋದು FIR ಗೋಲ್ಡ್ ಮೆಡಲ್ ಅಲ್ಲ. ಅಮುಕು ಡುಮುಕು ಅಂತೆ ಈ ವ್ಯಕ್ತಿ ಮೇಲೆ ಈಗ FIR ದಾಖಲಾಗಿದೆ. ಗೆದ್ದೆ ಗೆಲ್ಲುವ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಸರ್ ಪೊಲೀಸರ್ ಸ್ಟೇಷನ್ ಕರೆಸ್ತಿರಲ್ಲ, ಒಂದೇ ಒಂದು ದಿನ ಕೋಲಿಗೆ ಖಾರ ಪುಡಿ ಹಾಕಿ ಒಂದ್ ತಿಕ್ ಹಾಕಿ ಸರ್. ಇದು ನಮ್ ರೋಸ್ಟರ್ಸ್ ಕಡೆಯಿಂದ ನಿಮಗೆ ಮನವಿ. ಕಾಲೈ ತಸ್ಮೈ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಪೊಲೀಸ್ ಅವ್ರು ನಿಂಗ್ ಶಾಟ್ ಹಾಕ್ಲಿ, ಎರಡೇ ಶಾಟ್ ಹಾಕಿ ಕಳಿಸಿ ಸರ್. ಪಾಪ ನಮ್ಮ ಹುಡುಗನೆ, ಏನು ಜಾಸ್ತಿ ಹಾಕಕ್ ಹೋಗ್ಬಿಡ್ರಿ, ಖಾರ ಪುಡಿ ಹಾಕಿ ಕಳಿಸ್ಬಿಡಿ ಸಾಕು. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. ನಾವು ರೋಸ್ಟರ್ಸ್ ಪಬ್ಲಿಕ್ ಟಿವಿ ಅವ್ರ ರೋಸ್ಟರ್ಸ್ ಗೊತ್ತಾಗ್ತಿಲ್ಲ. ಎಂತ ವಿಡಿಯೋ ಸೆಲೆಕ್ಟ್ ಮಾಡೋರೆ, ಅದು ಮಂಜು ಅಳಿಯ ಸಮಕುಡುಂಕು. ಅಕ್ಕ ಕೈಯಲ್ಲಿ ಒಂದು ಸ್ಲೇಟು ಇಟ್ಕೊಂಡು ಅದೊಂದು ಫೋಟೋ ಹಾಕ್ಬಿಡಿ ಅಕ್ಕ ಪ್ಲೀಸ್. ಮೇಲೆ ಈಗ FIR ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಕಂಪ್ಲೇಂಟ್ ಅನ್ವಯ FIR ಆಗಿದೆ. ಬೇಕಿತ್ತೇನೋ ಮಂಜ, ಸುಮ್ಮನೆ ಆ ಅಕ್ಕನ ಹತ್ರ ಹೋಗಿ ಅಕ್ಕ ತಪ್ಪಾಯ್ತು ಬಿಡಾಕ ಓಲೆ ಅತ್ತ ಅಂತ ಕೇಳ್ಬಿಟ್ಟಿದ್ರೆ ಈ ಮ್ಯಾಟ್ರ್ ಇಲ್ಲಿಗೆ ಮುಗಿದೋಗ್ಬಿಟ್ಟಿರೋದು. FIR ದಾಖಲಾದ್ಮೇಲೆ ಯಾವ ಊರಲ್ಲಿ ಯಾವ ಹುಡುಗಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಂಜಾ ಮಾಡ್ದ ಅಂತ ಗ್ರೌಂಡ್ ಕರ್ಸಿ ನಿಲ್ಸ್ತಾರೆ ಮಂಜ. ವಿಷಯ ಇಷ್ಟೇ, ರೆಸ್ಟೋ ಬಾರ್ ನಲ್ಲಿ ಮಹಿಳಾ ಸಿಬ್ಬಂದಿ ಜೊತೆಗೆ ಈ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನುಚಿತವಾಗಿ ವರ್ತಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಅವತ್ತೇನೆ ವಿಡಿಯೋದಲ್ಲಿ ಹೇಳಿದ್ದೆ, ಈ ವಿಚಾರದಲ್ಲಿ ಯಾರು ತಪ್ಪಿರುತ್ತೋ ಅವ್ರ ವಿರುದ್ಧ ನಾನು ವಿಡಿಯೋ ಮಾಡ್ತೀನಿ ಅಂತ. ಇದರಲ್ಲಿ ಮಂಜುಂದು ತಪ್ಪು ಕಾಣಿಸ್ತಿದೆ. ಯಾಕಂದ್ರೆ ಯಾರಾದ್ರೂ ಪಬ್ಗೆ ಹೋಗಿ ನನಗೆ ಗೊತ್ತಿರೋಂಗೆ ಯಾರು ವೇಟ್ರ್ ಕೈ ಇಟ್ಕೊಂಡು ಅವ್ರಿಗೆ ಫಸ್ಟ್ ಆಫ್ ಆಲ್ ಸೆಕೆಂಡೇ ಕೊಡಕ್ ಹೋಗಲ್ಲ. ನಾವು ಹುಡುಗಿರ್ ಅಂದ್ರೇನೆ ಭಯ ಗುರು. ನಮ್ಗೆ ಸ್ಕೂಲಲ್ಲಿ ಹುಡುಗಿರ್ ಪಕ್ಕ ಕೊಂಡಿಸಿದ್ರೆ ನಮ್ಗೆ ಪನಿಷ್ಮೆಂಟ್ ಗುರು. ನಾವು ಹಂಗ್ ಬೆಳೆದವ್ರು, ನಮ್ಗೆ ಅವೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಈಗ್ಲೂ ಹುಡುಗಿ ಬಂದು ಹಾಯ್ ಅಂದ್ರೆ ನನ್ನನ್ನು ಮಾತಾಡ್ಸಿದ್ಲ, ನಾನಾ ಅಂತ ಶಾಕ್ ಆಯ್ತೀನಿ ಗುರು ನಾನು. ಇವನೇ ಇನ್ಫ್ಲೂಯೆನ್ಸರು, ಇವನ್ ಜೊತೆ ಸೆಲ್ಫಿ ತಗೊಳ್ಬೇಕು ಕೇಳಿದೀವಿ ನಾವ್ ಅದನ್ನ. ಬಟ್ ಇವನೇ ಹೋಗ್ಬಿಟ್ಟು ಹುಡುಗಿರ ಹತ್ರ ನೀನ್ ಸೆಲ್ಫಿ. ಯಾಕೋ ಪಪ್ಪುಮ್ಮ ಬಂದಿದ್ದ ಟೈಮು ಸರಿ ಇಲ್ಲ ಅನ್ಸ್ತದೆ. ಸಮಾಚಾರ क्या बात है सर, क्या बात है सर, क्या बात, ये बात है. अरे सर क्या बात है. ಹಿಂಗೆ ಕಣ್ಣಲ್ಲಿ और अभी तो रुको, क्लाइमैक्स अभी बाकी. ಏರಿಯಾದಲ್ಲಿ ನಿನ್ ಬಜಾರ್ ಇರ್ಬೋದು, ನಿನ್ನ ಹತ್ರ ನಂದೇ ಬಜಾರ್. ಆಯ್ತು ನಿದ್ದೆ ಬಜಾರ್ ಪುಣ್ಯ ಹೋಗ್ರೆ ರಂಡಿ ಮಗ ಒಯ್ದು. ಮೊನ್ನೆನೆ ಅಮುಕು ಡುಮುಕಿಗೆ ಒಂದು ಒಳ್ಳೆ ಬುದ್ಧಿ ಮಾತು ಹೇಳಿದ್ದೆ. ನನ್ನ ಮಾತು ಕೇಳಲಿಲ್ಲ. ನನ್ನ ಮಾತು ಕೇಳಿದ್ರೆ FIR ಆಗ್ತಿರ್ಲಿಲ್ಲ. ನೀನು ಏನು ಆಕಸ್ಮಿಕವಾಗಿ ತಪ್ಪಾಗಿದ್ರೆ ಹೋಗಿ ಸಾರಿ ಕೇಳು, ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಟ್ಟೆ. ನೀನು ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ಲ. ನೋಡಿ ಇವಾಗ FIR ಮಾಡವ್ರೆ, ಅದ್ರ ಅನ್ವಯ ನೀನು ಎದುರಿಸ್ಬೇಕಾಗತ್ತೆ. ಯಾರಾದ್ರೂ ಒಂದು ಒಳ್ಳೆ ಬುದ್ಧಿ ಮಾತು ಹೇಳಿದಾಗ ಕೇಳ್ಕೊಂಡು ತಿದ್ಕೊಂಡ್ರೆ ಒಳ್ಳೇದಾಗುತ್ತೆ. ಏನಪ್ಪ ವಿಷಯ ಅಂದ್ರೆ ಬಂಧುಗಳೇ, ಮತ್ತೇನು ಮಂಜು ವಿರುದ್ಧ 4-5 ದಿನದಿಂದ ಒಂದು ಗಾಸಿಪ್ ನಡೀತಾ ಇದೆ. ಏನು FIR ಗಾಸಿಪ್, ಅದು ಕಾನೂನು ರೀತಿ ತನಿಖೆ ನಡೀತಾ ಇದೆ. ನಮ್ಮ ಹುಡುಗಂದು ಯಾವುದೇ ರೀತಿ ತಪ್ಪಿಲ್ಲ. ಅದು ಸತ್ಯ ಸಂಗತಿ ಆದಷ್ಟು ಬೇಗ ಮುಂದೆ ಬರುತ್ತೆ. ಅಲ್ಲಿವರೆಗೂ ಡೈರಿ. ಜೈ ಭೀಮ್. ಇದ ನೋಡ್ರಿ ಕಚಡ ನನ್ ಮಗ ಅಮುಕು ಡುಮುಕು ಜೈ ಭೀಮ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಮರ್ಯಾದಿರು ಕಳಿತಾನೆ. ಇವ್ನ್ ಮಾಡಿರೋ ಕಚಡ ಕೆಲ್ಸನ ನಾವು ಲೈವ್ ಆಗಿ ನೋಡಿದೀವಿ, ಓಕೆನಾ? ವಿಡಿಯೋನ ನೋಡಿದೀವಿ, ಪ್ರತಿಯೊಂದು ಪ್ರೂಫ್ ನಮ್ ಕಡೆ ಇದೆ. ಇಷ್ಟೊಂದು ಇದ್ರೂನು ಜೈ ಭೀಮ್ ಅವ್ರನ್ನ ಕರ್ಕೊಂಡ್ ಬರ್ತಿದ್ದಾನೆ, ಜಾತಿನ ಎಂಟರ್ ಮಾಡಕ್ ಟ್ರೈ ಮಾಡ್ತಿದ್ದಾನೆ. ಏನಪ್ಪಾ ವಿಷಯ ಅಂದ್ರೆ, ಅಂಬೇಡ್ಕರ್ ಅವರು ಮೊದ್ಲೇ ಹೇಳಿದ್ದಾರೆ ಸತ್ಯದ ಪರ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಅನ್ಯಾಯದ ಪರ ನಿಂತ್ಕೊಳ್ಳಿ ಅಂತ ಯಾರು ಕೂಡ ಹೇಳಿಲ್ಲ. ಈ ಅಮುಕು ಡುಮುಕು ಇದಾನಲ್ಲ ಕಚಡ ನನ್ ಮಗ ಅಂತ ಎಲ್ಲಿ ಬೇಕಾದ್ರೂ ಬಂದ್ಬಿಟ್ಟು ಹೇಳ್ತೀವಿ. ಜೈ ಭೀಮ್ ಅವರು ಅವನ್ ಸಾಥ್ ಕೊಡಕ್ ಬರಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಅವನ್ ಮಾಡಿರೋ ಕಚಡ ಕೆಲ್ಸದಿಂದ ಜೈ ಭೀಮ್ ಅವ್ರ ಮರ್ಯಾದೆ ಹೋಗುತ್ತೆ, ಓಕೆನಾ? ಇವನ್ ಮಾಡಿರೋದ್ ಮೊದ್ಲೇ ಅಲ್ಕ ಕೆಲ್ಸ, ಓಕೆನಾ? ಏನು ಸಾಚವಾಗಿರೋ ಕೆಲಸ ಮಾಡಿಲ್ಲ. ಒಂದ್ ಹೆಣ್ಮಕ್ಳನ್ನ ಎಳೆಯೋದು, ಹೋಗ್ಬಿಟ್ಟು ಎಣ್ಣೆ ಹೊಡ್ಸಿದಾನೆ ಅಂತ ಹೇಳಿದ್ರಲ್ಲ, ಈ ನನ್ ಮಗ ಬಿಯರ್ ಮೇಲೆ ಬಿಯರ್ ಹೊಡೆದಿದ್ದು, ಒಂದ್ ಬ್ರ್ಯಾಂಡ್ ಬಿಯರ್ ಕುಡ್ದಿಲ್ಲ ಈ ನನ್ ಮಗ. ಬೇಕಾಬಿಟ್ಟಿ ಬಿಯರ್ ನ ಹೊಡೆದ್ಬಿಟ್ಟು ಬೇಕಾಬಿಟ್ಟಿ ಹೆಣ್ಮಕ್ಳ ಹತ್ರ ಕೆಟ್ಟದಾಗ ನಡ್ಕೊಂಡ್ಬಿಟ್ಟು ಇವಾಗ ನಾನು ನಂದೇನು ತಪ್ಪಿಲ್ಲ, ಸತ್ಯದ ಪರ ನಾನಿದ್ದೀನಿ ಅಂತ ಹೇಳೋದು ಸರಿನಾ? ಅಮುಕು ಡುಮುಕು ನಿಂದೇನ್ ತಪ್ಪು ಮಾಡಿದ್ಯಾ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಒಪ್ಕೊಂಡ್ಬಿಡು. ಒಂದೇ ಒಂದು ಸಾರಿ ಆ ಹೆಣ್ಮಗುಗ್ ಬೇಕಾಗಿರೋದು, ಬೇರೆ ಏನು ಬೇಕಾಗಿಲ್ಲ.
ಹೆಣ್ಮಕ್ಳಿಗೆ ಪ್ಯಾಡ್ ಕೊಟ್ಟಿದ ತಕ್ಷಣ ನೀನು ದೊಡ್ಡ ಮನುಷ್ಯ ಅಂತ ಅನ್ಸಲ್ಲ ಆಯ್ತಾ. ಹೆಣ್ಮಕ್ಳ ಹತ್ರ ಹೆಂಗ್ ನಡ್ಕೊಂತೀಯ ಅನ್ನೋದು ಅದ್ರ ಮೇಲೆ ನೀನು ಎಂತ ದೊಡ್ಡ ಮನುಷ್ಯ ಅಂತ ಗೊತ್ತಾಗುತ್ತೆ. ಎಂತ ಕಚಡ ಕೆಲಸ ಮಾಡಿದ್ಯಾ, ಕೈಗೆ ಇಟ್ಬಿಟ್ಟು ಎಳ್ದಿದ್ಯಾ, ಪ್ರೂಫ್ ಇದೆ. ಇಷ್ಟೊಂದಲ್ಲ ಪ್ರೂಫ್ ಇಟ್ಕೊಂಡು FIR ಆದ್ಮೇಲೂ ಕೂಡ ವಾದ ಮಾಡ್ತಿದ್ಯಲ್ಲ, ಆಟ್ಸಪ್ ಕಣೋ. ಏನ್ ಆಕ್ಟಿಂಗ್ ಮಾಡ್ತೀಯಾ? ನಿನ್ ಆಕ್ಟಿಂಗ್ಗೆ ನ್ಯಾಷನಲ್ ಅವಾರ್ಡ್ ಕೊಟ್ಬಿಡ್ಬೇಕು. ಥೂ ಕಚಡ ನನ್ ಮಗನೇ.